ಹೇಳಿ ಸರ್, ಒಂದು ದಾಳಿ ಮಾಡಿದ್ದೀರಾ ನೀವು? ಈಗ ಈ ದಿನ ಏನಂದರೆ ನಮಗೆ ಆ್ಯಕ್ಚುಲಾಗಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ತಹಸೀಲ್ದಾರ್ ಆಫೀಸಿಂದ ಫೋನ್ ಬಂದಿತ್ತು. ದಿಲ್ಖುಷ್ ಐಸ್ ಕ್ರೀಮ್ ಹತ್ರ ನಾವು ಬಂದಿದ್ದೀವಿ. ಈಗ ಅಲ್ಲಿ ಅವ್ರಿಗೆ ಫುಡ್ ಸೇಫ್ಟಿದು ಯಾವುದೇ ಥರ ಮಾನದಂಡಗಳನ್ನ ಪಾಲನೆ ಮಾಡ್ತಾ ಇಲ್ಲ ಅಂತ ನಮ್ಗೆ ದೂರು ಬಂದಿತ್ತು. ಹಾಗಾಗಿ ನಾವು ದಿಢೀರ್ ಅಲ್ಲಿಗೆ ಸ್ಥಳಕ್ಕೆ ಭೇಟಿ ನೀಡಿದಾಗ ಅಲ್ಲಿ ಮಾಲೀಕರಿದ್ದರು. ಮಾಲೀಕರಿದ್ದಾಗ ಅಲ್ಲಿ ಯಾವುದೇ ಥರದ ಸ್ವಚ್ಛತೆಯಿಂದ ಕಾಪಾಡ್ತಿರಲಿಲ್ಲ, ಯಾವುದೂ ಇರಲಿಲ್ಲ. ಅಲ್ಲಿ ಎಲ್ಲ ಅನ್ಹೈಜಿನಿಕ್ ಕಂಡೀಷನಲ್ಲಿತ್ತು. ಆಮೇಲೆ ಅವ್ರು ನಮ್ಮ ಫುಡ್ ಸೇಫ್ಟಿ ಪರವಾನಗಿ ಕೂಡ ಅವ್ರದ್ದು ಎಕ್ಸ್ಪೈರ್ ಆಗಿಬಿಟ್ಟಿತ್ತು, ಅದು ರಿನ್ಯೂವಲ್ ಕೂಡ ಮಾಡ್ಕೊಂಡಿರಲಿಲ್ಲ. ಹಾಗಾಗಿ ಅದು ಅತಿ ಅಂದರೆ ಯಾವುದೇ ಥರದಲ್ಲಿ ಆಹಾರ ತಯಾರಿಕೆ ಘಟಕಗಳಿಗೆ ಆರೋಗ್ಯ ಪಾಲನೆ ಮಾಡೋದಕ್ಕೆ ಆಗ್ತಿಲ್ಲ, ಅಂಥ ಒಂದು ಅನ್ಹೈಜಿನಿಕ್ ಕಂಡೀಷನ್ ಇತ್ತು ಅದು. ಹಾಗಾಗಿ ನಾವು ನಮ್ಮ ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟಿಂದ ಅವರಿಗೆ ಒಂದು ನೋಟಿಸ್ ಕೊಟ್ಟು ದಂಡ ಹಾಕಿದ್ದೀವಿ. ಅನ್ಹೈಜಿನಿಕ್ ಕಂಡೀಷನಲ್ಲಿ ಸೆಕ್ಷನ್ 53 ಪ್ರಕಾರ ಮತ್ತು ಪರವಾನಗಿ ಇಲ್ಲದ ಪ್ರಕಾರ ಸೆಕ್ಷನ್ 63 ಪ್ರಕಾರ ಅವರಿಗೆ ಈಗ ನಾವು ಕ್ರಮ ತೊಗೊತಾ ಇದ್ದೀವಿ. ಸುಮಾರು ಎಷ್ಟು ದಿನದಿಂದ ಪರವಾನಗಿ ಇಲ್ಲದೆ ನಡೆಸ್ತಾ ಇದ್ರು? ಒಂದು 4 ತಿಂಗಳಿಂದ ನಡೆಸ್ತಾ ಇದ್ರು. ಹಾಗಾಗಿ ನಾವು ಕೂಡ ಇದಕ್ಕೂ ಮುಂಚೆ 4-5 ಸರಿ ಆ ಘಟಕಕ್ಕೆ ಭೇಟಿ ಮಾಡಿದಾಗ ಯಾವಾಗಲೂ ಬಾಕ್ಲಾಗಿರೋದು, ಅದು ಯಾವಾಗ ತೆಗೆದಿರ್ತಿರಲಿಲ್ಲ. ಸುಮಾರು ಸರಿ ಅವ್ರಿಗೆ ನಾವು ಹೇಳಿದ್ವಿ. ಅಂದರೆ ಪರವಾನಗಿ ಇರಲಿಲ್ಲ ಅಂದರೆ ಏನು ರಿನ್ಯೂವಲ್ ಮಾಡಿಸ್ಕೊಂಡಿರಲಿಲ್ಲ ಅಥವಾ ರಿಜಿಸ್ಟರ್ ಆಗಿರಲಿಲ್ಲ? ಅಲ್ಲ, ಎಕ್ಸ್ಪೈರಿ ಆಗಿಬಿಟ್ಟಿದೆ. ರಿಜಿಸ್ಟರ್ ಮಾಡ್ಕೊಂಡಿದ್ದು ಎಕ್ಸ್ಪೈರಿ ಆಗಿಬಿಟ್ಟಿದೆ. ಸುಮಾರು ಎಷ್ಟು ತಿಂಗಳಿಂದ ರನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸರ್ ಇಲ್ಲಿ? ಅದು ನಮಗೆ ಐಡಿಯಾ ಇಲ್ಲ. ನಮ್ಗೆ ಅದು ಯಾವಾಗಂದ್ರೆ ನಾನು ಬಂದಾಗಿಂದ ಅಂತೂ ಅದಕ್ಕೆ ಮುಂಚೆ ಲೈಸೆನ್ಸ್ ಕೊಟ್ಟಿದ್ದಾರಲ್ಲ ಬೇರೆ ಅಧಿಕಾರಿಗಳು, ಅದು ಇತ್ತು, ಅವ್ರದ್ದಿತ್ತು. ಅಂದರೆ ಐಸ್ ಕ್ರೀಮ್ ಅಂದರೆ ಯಾವ ರೀತಿ ಐಸ್ ಕ್ರೀಮ್ ಅಂತ ಹೇಳಿ ಸರ್ ಇವ್ರು ಮಾಡ್ತಾ ಇದ್ದಾರೆ? ಅದೇ ಈಗ ಶಾಲಾ ಕಾಲೇಜುಗಳಲ್ಲಿ ಹೋಗ್ಬಿಟ್ಟು ತಳ್ಳೆಗಾಡಿಗಳು ಇಟ್ಕೊಂಡು ಮಾಡ್ತಿರ್ತಾರಲ್ಲ, ಆ ಥರ ಐಸ್ ಕ್ರೀಮ್ ಇದು. ಈ ಥರದ್ರಲ್ಲಿ ಎಷ್ಟು ಸೇಫ್ ಇದೆ ಅಂತ ಹೇಳಿ ಸರ್? ಅದಕ್ಕೆ ನಾವೀಗ ಅವ್ರು ಸೇಫ್ ಇದೆಯಾ ಇಲ್ವೋ ಅನ್ನೋದಕ್ಕೆ ನಾವು ಸ್ಯಾಂಪಲ್ಸ್ ಸುಮಾರು ತೊಗೊಂಡಿದ್ದೀವಿ. ಆ ಸ್ಯಾಂಪಲ್ನ ವಿಶ್ಲೇಷಣೆ ಕಳಿಸಿದ್ದೀವಿ ಕೂಡ. ಅದು ರಿಪೋರ್ಟ್ ಬಂದಮೇಲೆ ಅದು ಎಷ್ಟು ಕ್ವಾಲಿಟಿ ಅಂತ ಗೊತ್ತಾಗುತ್ತೆ ನಮಗೆ. ಮೇಲ್ನೋಟಕ್ಕೆ ನಿಮಗೆಲ್ಲ ಲೂಪ್ ಹೋಲ್ ಜೊತೆಗೆ ಇಲ್ಲಿ ಸ್ವಚ್ಛತೆ ಇಲ್ಲದೆ ಇರೋದು ಕಂಡು ಬಂದಿದೆ ಅಂತ ಹೇಳಿದ್ರೆ? ಮೇಲ್ನೋಟಕ್ಕೆಲ್ಲ ನಮಗೆ ಸ್ಥಳಕ್ಕೆ ಹೋದಾಗ ಕೂಡ ಸ್ವಚ್ಛತೆಯಿಂದ ಯಾವುದೂ ಕೂಡಿರಲಿಲ್ಲ ಅಲ್ಲಿ. ಇನ್ನು ಐಸ್ ಕ್ರೀಮ್ಗಳ ಕ್ವಾಲಿಟಿ ಹೇಗಿದೆ ಅನ್ನೋದು ನೆಕ್ಸ್ಟ್ ಯಾವ ರೀತಿ ಚೆಕ್ ಆಗುತ್ತೆ? ಪ್ರತಿ ಸರಿ ಇದನ್ನು ನಾವು ನಮ್ಮ ಪ್ರತಿ ತಾಲೂಕಲ್ಲೂ ಕೂಡ ನಮ್ಮ ತಾಲೂಕು ಲೆವೆಲ್ ಆಫೀಸರ್ಸ್ ಇರ್ತಾರೆ, FSOಗಳು ಅಂತ ಇರ್ತಾರೆ, ಫುಡ್ ಸೇಫ್ಟಿ ಆಫೀಸರ್ಗಳು ಅಂತ. ಅವ್ರಿಗೆಲ್ಲ ಸೂಚನೆ ಕೊಟ್ಟಿದ್ದೀನಿ. ಈಗ ಪ್ರತಿ ಕಡೆ ಎಲ್ಲೆಲ್ಲಿ ಇದು ಐಸ್ ಕ್ರೀಮ್ ಘಟಕಗಳಿದೆ ಎಲ್ಲ ಕಡೆ ನೀವು ದಿಢೀರ್ ಹೋಗಿ ಸ್ವಚ್ಛತೆ ಕಾಪಾಡಿಕೊಂಡು ಪರವಾನಗಿಗಳು ಇದೆಯೋ ಇಲ್ವೋ ತಿಳ್ಕೊಂಡು ನನಗೆ ಎಲ್ಲ ಮಾಹಿತಿ ಕೊಡಬೇಕಂತ ಹೇಳಿದ್ದೀನಿ ನನಗೆ ಅವ್ರಿಗೆ. ದಿಲ್ಖುಷ್ದೇನೆ ತಾಲೂಕು ವೈಸಲ್ಲಿ ಸುಮಾರು ಇದೆ ಜಿಲ್ಲೆಯಲ್ಲಿ? ಅಲ್ಲ, ದಿಲ್ಖುಷ್ದಂತಲ್ಲ, ಎಲ್ಲ ಥರ ಬೇರೆದು ಇರ್ತದೆ. ಮುಖ್ಯವಾಗಿ ನಾವು ಈಗ ತಯಾರಿಕೆ ಘಟಕಗಳನ್ನ ನಾವು ಅದು ಭೇಟಿ ಮಾಡಿ ಪರಿಶೀಲನೆ ಮಾಡೋದಕ್ಕೆ ಎಲ್ಲ ಕ್ರಮಗಳು ತೊಗೊತಾ ಇದ್ದೀವಿ. ಈಗ ನೆಕ್ಸ್ಟ್ ಈಗ ಐಸ್ ಕ್ರೀಮ್ ಸ್ಯಾಂಪಲ್ ತೊಗೊಂಡು ನೆಕ್ಸ್ಟ್ ಏನಾದ್ರು ಪರೀಕ್ಷೆ ಕಳಿಸೋದು ಆ ಥರದ್ದು ಏನಾದ್ರು ಮಾಡ್ತಾ ಇದ್ದೀವಿ. ಅದರಲ್ಲಿ ಏನಾದರೂ ಕ್ರಮ ಆಗೋದು ಯಾವ ರೀತಿ? ಅದು ಏನಾಗುತ್ತೆ, ಕೆಲವೊಂದ್ಸರಿ ಸಬ್ ಸ್ಟ್ಯಾಂಡರ್ಡ್ ಅಂತ ಬರುತ್ತೆ, ಇಲ್ಲ ಕೆಲವೊಂದ್ಸರಿ ಅನ್ಸೇಫ್ ಅಂತ ಬರುತ್ತೆ. ಅದನ್ನೆಲ್ಲ ಈಗ ನಮ್ಮ ತಾಲೂಕು ಲೆವೆಲ್ ಆಫೀಸರ್ಸ್ಗಳು ನೋಡ್ಬಿಟ್ಟು ಅದನ್ನು ಅನ್ಸೇಫ್ ಅಂತ ಬಂದರೂ ಅದನ್ನು JMFC ಕೇಸಲ್ಲಿ ಕೇಸ್ ಬುಕ್ ಮಾಡ್ತೀವಿ. ಸಬ್ ಸ್ಟ್ಯಾಂಡರ್ಡ್ ಅಂತ ಕೇಸ್ ಬಂದಾಗ ಅದನ್ನು ADC ಕೋರ್ಟಲ್ಲಿ ಕೇಸ್ ಬುಕ್ ಮಾಡ್ತೀವಿ. ಅಂದರೆ ಈ ರೀತಿಯಾಗಿ ಸ್ವಚ್ಛತೆ ಇಲ್ಲದೆ ಇರೋದ್ರ ಜೊತೆಗೆ ಏನಾದರೂ ದೋಷಗಳು ಕಂಡು ಬಂದರೆ ಫ್ಯಾಕ್ಟ್ರಿಗೆ ನೆಕ್ಸ್ಟ್ ಯಾವ ರೀತಿ ಕ್ರಮ ಆಗುತ್ತೆ ಅಂತ ಹೇಳಿ ಅದು ನಾವು ಅದೇ ಹೇಳ್ತಿದ್ದೀವಿ ಸರ್. ಈಗ ನಮ್ಮ ಫುಡ್ ಸೇಫ್ಟಿ ವ್ಯಾಪ್ತಿಯಲ್ಲಿ ಏನಂದರೆ ನಾವು ಸೆಕ್ಷನ್ಗಳು ಇರ್ತವೆ. ಸೆಕ್ಷನ್ಗಳ ಪ್ರಕಾರ ನಾವು ಅವರಿಗೆ ಈಗ ಅನ್ಸೇಫು, ಸಬ್ ಸ್ಟ್ಯಾಂಡರ್ಡು, ಅನ್ಹೈಜಿನಿಕ್ ಕಂಡೀಷನ್ನು ಅಥವಾ ಲೈಸೆನ್ಸ್ ಇಲ್ದಿರೋದು, ಇದಕ್ಕೆಲ್ಲ ನಮಗೆ ಪ್ರತಿಯೊಂದಕ್ಕೂ ನಾವು ಕ್ರಮ ತೊಗೊಳೋದಕ್ಕೆ ಎಲ್ಲ ಥರ ನಮಗೆ ಪ್ರಾವಿಷನ್ಸ್ ಇದೆ. ಈಗ ಕ್ಲೋಸ್ ಮಾಡಿಸ್ಬಿಟ್ಟಿದ್ದೀರಾ ಫ್ಯಾಕ್ಟ್ರಿ? ಅದನ್ನು ಕಾರ್ಪೊರೇಷನ್ ಅವ್ರು ಮಾಡಿದ್ದಾರೆ ಸರ್, ನಮ್ಮ ಬರತ್ತಿಲ್ಲ ಅದು. ಮಾಡಿದ್ದಾರೆ ಈಗ ಆಲ್ರೆಡಿ? ಮಾಡಿದ್ದಾರೆ.